ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ ನಾನು ಇವತ್ತು. ಅದೇನಂದರೆ ಟೆಲಿಕಾಲರು ಹೇಗೆ ಕನ್ವಿನ್ಸ್ ಮಾಡಬೇಕು, ಕಸ್ಟಮರ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾನೊಂದು 16 ಪಾಯಿಂಟ್ಸ್ಗಳೊಂದಿಗೆ ಇವತ್ತು ಬಂದಿದ್ದೇನೆ ನಿಮ್ಮೊಂದಿಗೆ. ಮೊದಲನೇದಾಗಿ ಇಂಟ್ರೊಡಕ್ಷನ್, ಪೀಠಿಕೆ. ಕಸ್ಟಮರಿಗೆ ಕಾಲ್ ಮಾಡಿದಾಗ ಮೊದಲು ನಾವು ಹೇಳಬೇಕಾಗಿರೋದು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಥವಾ ಗುಡ್ ಈವ್ನಿಂಗ್. ಯಾವ ಟೈಮಿಂಗ್ಸಲ್ಲಿ ನೀವು ಕಾಲ್ ಮಾಡ್ತೀರೋ ಆ ಪದನ ನೀವು ಬಳಸ್ಕೊಂಡು ಮಾತಾಡಬೇಕಾಗುತ್ತೆ. ನಾನೀಗ ಉದಾಹರಣೆ ನಮಸ್ಕಾರ ಅಂತ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಮಸ್ಕಾರ, ನಾನು ಮಲ್ಲಿಕಾರ್ಜುನ HDFC ಬ್ಯಾಂಕಿನಿಂದ ಕಾಲ್ ಮಾಡುತ್ತಿದ್ದೇನೆ. ಈ ಥರ ನೀವು ಮಾತಾಡಬೇಕಾಗತ್ತೆ. ಉದಾಹರಣೆ ನೀವು ಮಾರ್ನಿಂಗಲ್ಲಿ ಕಾಲ್ ಮಾಡ್ಬೇಕಾದ್ರೆ ಗುಡ್ ಮಾರ್ನಿಂಗ್, ಈ ಥರ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಇದನ್ನ ಹೇಳಿ ನೀವು ಸ್ಟಾರ್ಟ್ ಮಾಡಬೇಕು. ಎರಡನೇ ಪಾಯಿಂಟ್ ಬಂದು ಮೇಂಟೈನ್ ಕರ್ಟಸಿ ಥಾಟ್, ಅಂದರೆ ಸೌಜನ್ಯ, ಸಭ್ಯತೆ, ವಿನಯದಿಂದ ನೀವು ಮಾತಾಡಬೇಕಾಗತ್ತೆ. ನಿಮಗೆ ಈಗ ಮಾತನಾಡಲು ಸಮಯವಿದೆಯಾ, ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು, ಈ ಥರ ಕೂಲಾಗಿ ಮಾತಾಡಬೇಕು. ಮೂರನೇ ಪಾಯಿಂಟ್ ಬಂದು ಪರ್ಪಸ್ ಆಫ್ ದ ಕಾಲ್. ನೀವು ಕಾಲ್ ಮಾಡಿರೋ ಉದ್ದೇಶ ಏನು, ಉದ್ದೇಶನ ಹೇಳ್ಬೇಕಾಗತ್ತೆ ಅವರು. ನಾನು ನಿಮಗೆ ಮಾಹಿತಿ ನೀಡಲು ಕಾಲ್ ಮಾಡುತ್ತಿದ್ದೇನೆ. ಯಾವುದರ ಮಾಹಿತಿ? ಲೋನ್ಗಳ ಮಾಹಿತಿ ಆಗಿದ್ರೆ ಲೋನು, ಕ್ರೆಡಿಟ್ ಕಾರ್ಡ್ ಆದರೆ ಕ್ರೆಡಿಟ್ ಕಾರ್ಡು, ಹೌಸಿಂಗ್ ಲೋನ್ ಆದರೆ ಹೌಸಿಂಗ್ ಲೋನು. ನೀವು ಯಾವ ಉದ್ದೇಶದಿಂದ ಕಾಲ್ ಮಾಡ್ತೀರೋ ಆ ಉದ್ದೇಶನ ಪೂರ್ತಿಯಾಗಿ ಕ್ಲಿಯರ್ ಆಗಿ ಅವರಿಗೆ ಹೇಳ್ಬೇಕಾಗತ್ತೆ. ನಾಲ್ಕನೇ ಪಾಯಿಂಟ್ ಬಂದು ಅಡ್ರೆಸ್ ಆಫ್ ದ ಕಸ್ಟಮರ್ ರೆಸ್ಪೆಕ್ಟ್ಫುಲಿ. ಗ್ರಾಹಕರನ್ನು ಗೌರವಯುತವಾಗಿ ಸಂಬೋಧಿಸಬೇಕಾಗತ್ತೆ. ಅಂದರೆ ನೀನು, ನಿನ್ನ ಅಂತ ಹೇಳ್ಬಾರ್ದು. ನೀವು, ನಿಮ್ಮ, ನಿಮಗೆ ನಾವು ಹೇಗೆ ಸಹಾಯ ಮಾಡಬಹುದು, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಲು ಸಹಾಯ ಮಾಡುತ್ತೇನೆ, ಹೀಗೆ ಈ ಥರ ಮಾತಾಡಬೇಕಾಗತ್ತೆ. ಐದನೇ ಪಾಯಿಂಟ್ ಬಂದು ಪ್ರಾಡಕ್ಟ್ ನಾಲೆಡ್ಜು. ನೀವು ಯಾವ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತಾ ಇರ್ತೀರೋ, ಟೆಲಿಕಾಲಿಂಗ್ ಮಾಡ್ತಾ ಇರ್ತೀರೋ ಆ ಪ್ರಾಡಕ್ಟ್ ಜ್ಞಾನ ನಿಮ್ಮಲ್ಲಿ ಇರಬೇಕು, ಪೂರ್ಣ ಜ್ಞಾನ ನಿಮ್ಮಲ್ಲಿ ಇರಬೇಕು. ನೀವು ಕರೆ ಮಾಡುವ ಉತ್ಪನ್ನ ಅಥವಾ ಸೇವೆಯ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರಲಿ. ಉದಾಹರಣೆಗೆ ಸಾಲಗಳ ಅಥವಾ ಇನ್ಶೂರೆನ್ಸ್ ಅಥವಾ ಉತ್ಪನ್ನ ಮಾರಾಟಕ್ಕೆ ಸಂಬಂಧಿಸಿದ ಪ್ರಸ್ತಾಪ ಯಾವುದೇ ಆಗಿರಲಿ, ಅದರ ಜ್ಞಾನ ನೀವು ಸಂಪೂರ್ಣವಾಗಿ ಜ್ಞಾನ ಪಡ್ಕೊಂಡಿರಬೇಕು. ಆರನೇ ಪಾಯಿಂಟ್ ಬಂದು ಗ್ರಾಹಕರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ನೀಡ್ಸ್. ಅಂದರೆ ಕಸ್ಟಮರ್ ಎಷ್ಟು ಲೋನ್ ತಗೊಳ್ಳೋದಾಗಿದ್ರೆ ಲೋನ್ ಎಷ್ಟು ಅವಶ್ಯಕತೆ ಇದೆಯೋ ಅವರಿಗೆ ಒಂದು ಕ್ಯಾಲ್ಕುಲೇಟ್ ಮಾಡಿ ನೀವು ಅವರಿಗೆ ಹೇಳ್ಬೇಕಾಗತ್ತೆ. ಮತ್ತು ವೈಯಕ್ತಿಕ ಪರಿಹಾರಗಳು, ಗ್ರಾಹಕರಿಗೆ ಸರಿಯಾದ ಪರಿಹಾರಗಳನ್ನು ನೀಡಲು ಅವರ ಅಗತ್ಯ ಮತ್ತು ಬಜೆಟ್ನ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತೆ ನೀವು. ಏಳನೇ ಪಾಯಿಂಟು ಸ್ಪಷ್ಟ ಮತ್ತು ಶಕ್ತಿಶಾಲಿ ಸಂವಹನ, ಕ್ಲಿಯರ್ ಅಂಡ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಸ್ಪಷ್ಟ ಭಾಷೆ ಇರಬೇಕು. ನೀವು ಮಾತಾಡಬೇಕಾದ್ರೆ ಗೊಂದಲಕಾರಿಯಾಗಿ ಇರಬಾರ್ದು. ಸರಳ ಮತ್ತು ನೇರವಾಗಿ ಕಸ್ಟಮರ್ ಹತ್ರ ಮಾತಾಡಬೇಕು. ಕಸ್ಟಮರಿಗೆ ಅರ್ಥವಾಗುವಂತೆ ನೀವು ವಿವರಿಸಿ ಹೇಳಬೇಕು ಅವರಿಗೆ. ನೀವು ಕಸ್ಟಮರ್ ಹತ್ರ ಮಾತಾಡ್ಬೇಕಾದ್ರೆ ವಿಶ್ವಾಸ ಮೂಡಿಸ್ಬೇಕು. ಗ್ರಾಹಕರಿಗೆ ನೀವು ವಿಶ್ವಾಸದಿಂದ ಮಾತಾಡಬೇಕು. ನಿಮ್ಮ ವಾಯ್ಸಲ್ಲಿ ಅವರಿಗೆ ಒಂದು ವಿಶ್ವಾಸಾರ್ಹತೆ ಬರಬೇಕು. ಎಂಟನೇದು ಅಗತ್ಯ ದಾಖಲೆಗಳನ್ನು ಅವರಿಗೆ ಗೊತ್ತುಪಡಿಸುವುದು. ನೋ ಯುವರ್ ಡಾಕ್ಯುಮೆಂಟ್ಸ್, ಅಂದರೆ ಕಸ್ಟಮರ್ ಡಾಕ್ಯುಮೆಂಟ್ಸ್ ಏನೇನು ಬೇಕು. ಕಸ್ಟಮರ್ ಏನಾದರೂ ಲೋನ್ ತಗೋತೀವಿ ಅಥವಾ ಇನ್ನೇನಾದ್ರು ನಿಮ್ಮ ಪ್ರಾಡಕ್ಟ್ನ ಅವ್ರು ತಗೊಳ್ತೀನಿ ಅಂದಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ ಪೂರ್ಣ ಅವ್ರಿಗೆ ಒಂದೇ ಸರಿ ಹೇಳ್ಕೊಡ್ಬೇಕು. ಉದಾಹರಣೆ ಪ್ಯಾನು, ಆಧಾರು, RC, ಇನ್ಶೂರೆನ್ಸು, ಲೋನ್ ಸ್ಟೇಟ್ಮೆಂಟು, ಬ್ಯಾಂಕ್ ಸ್ಟೇಟ್ಮೆಂಟು, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಏನೇ ಇದ್ರೂ ಕೂಡ ಒಂದೇ ಸರಿ ಅವ್ರಿಗೆ ತಿಳಿಸ್ಬೇಕು. ಒಂದೇ ಸರಿ ಅವರು ಕೂಡ ನಿಮಗೆ ಕೊಡೋ ಥರ ಇರಬೇಕು. ಆ ಥರ ನೀವು ಮಾತಾಡಬೇಕು. 9ನೇ ಪಾಯಿಂಟ್ ಬಂದು ತ್ವರಿತ ಪ್ರತಿಕ್ರಿಯೆ, ಅಂದರೆ ಕ್ವಿಕ್ ರೆಸ್ಪಾನ್ಸಸ್. ಕಸ್ಟಮರ್ ಪ್ರಶ್ನೆ ಏನೇ ಇದ್ರೂ ಕೂಡ ಆ ಪ್ರಶ್ನೆಗಳಿಗೆ ನೀವು ಉತ್ತರನ ಸ್ಪಷ್ಟ ಮತ್ತು ತ್ವರಿತವಾಗಿ ಉತ್ತರಿಸಬೇಕು. ಆ ಥರ ಉತ್ತರ ಮಾಡ್ತೀರ ಅಂದರೆ ನೀವು ನಾಲೆಡ್ಜ್ ಇರಬೇಕು ನಿಮ್ಮ ಪ್ರಾಡಕ್ಟ್ ಬಗ್ಗೆ. ಎಚ್ಚರಿಕೆಯಿಂದ ಮಾತಾಡಿ. ಕಸ್ಟಮರು ಮತ್ತು ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು. ಧೈರ್ಯದಿಂದ ಮಾತಾಡಿ. 10ನೇ ಪಾಯಿಂಟ್ ಬಂದು ಕ್ರಾಸ್ ಸೆಲ್ಲಿಂಗ್. ಉದಾಹರಣೆ ನೀವು ಲೋನ್ ಬಗ್ಗೆ ಮಾತಾಡಿದ್ರೆ ಲೋನ್ ಪ್ರೊಟೆಕ್ಟಿವ್ ಇನ್ಶೂರೆನ್ಸ್ ಅಂತೂ ಈಗಂತೂ ಮ್ಯಾಂಡೇಟ್ರಿ ಆಗಿದೆ. ಅದನ್ನು ಕ್ರಾಸ್ ಸೆಲ್ ಅಂತಾರೆ. ಅದನ್ನು ಸೇಲ್ ಮಾಡಬೇಕು ಅಂದರೆ ಕ್ರಾಸ್ ಸೆಲ್ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು.
ಆ ನಾಲೆಡ್ಜನ್ನ ನೀವು ತಿಳ್ಕೊಳ್ಳಿ ಮತ್ತು ಎಕ್ಸ್ಪ್ಲೈನ್ ಮಾಡಬೇಕು ನೀವು ಕಸ್ಟಮರಿಗೆ. ಮತ್ತು ಕಸ್ಟಮರ್ ಅನುಭವವನ್ನು ಸುಧಾರಿಸಲು ಪ್ರಾಮಾಣಿಕವಾಗಿ ಅವರನ್ನು ನೆನೆಸಿಕೊಳ್ಳಿ ಮತ್ತು ಅವರ ಚಿಂತನೆಗಳನ್ನು ಸರಿಯಾಗಿ ಪರಿಹರಿಸಲು ಪ್ರಯತ್ನಿಸಿ. 12ನೇದು ರಿಜೆಕ್ಷನ್ಗಳಿಗೆ ಪ್ರತಿಕ್ರಿಯೆ, ಹ್ಯಾಂಡ್ಲಿಂಗ್ ಆಫ್ ರಿಜೆಕ್ಷನ್ಸ್. ಕಸ್ಟಮರ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀರಾ, ಬ್ಯಾಂಕಿಗೆ ಕೊಡ್ತೀರಾ, ಅಲ್ಲೇನಾದರೂ ರಿಜೆಕ್ಟ್ ಆಯಿತು ಅಂದರೆ ನೀವು ಅವರ ನಂಬರ್ಸ್ನ ಬ್ಲಾಕ್ ಮಾಡಕ್ಕೆ ಹೋಗ್ತೀರಾ ಒಂದೊಂದ್ಸರಿ. ಆ ಥರ ಎಲ್ಲ ಬ್ಲಾಕ್ ಮಾಡಬೇಡಿ. ಇವ್ರು ಹೇಳಿ, ಅವ್ರು ಹೇಳಿ, ಮ್ಯಾನೇಜರ್ ಹೇಳಿ, ಟೀಮ್ ಲೀಡ್ರ್ ಹೇಳಿ ಅಂತೇಳಿ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವೇ ಕಸ್ಟಮರಿಗೆ ಏನಕ್ಕೆ ರಿಜೆಕ್ಟ್ ಆಯಿತು ಅಂತ ಬ್ಯಾಂಕಲ್ಲಿ ತಿಳ್ಕೊಂಡು, ಅವ್ರ ಸಿಬಿಲಲ್ಲಿ ಏನಾದ್ರು ಎಫೆಕ್ಟ್ ಇದೆಯಾ, ಬ್ಯಾಂಕಿಂಗಲ್ಲಿ ಏನಾದ್ರು ಎಫೆಕ್ಟ್ ಇದೆಯಾ ಅದನ್ನು ತಿಳ್ಕೊಂಡು ನೇರವಾಗಿ ನೀವೇ ಕಸ್ಟಮರಿಗೆ ವಿವರಿಸಿ ಹೇಳಿ. ಕಸ್ಟಮರ್ ಆಗ ಏನು ಹೇಳೋದಿಲ್ಲ, ಬೈಯೋದಿಲ್ಲ. ನೀವು ಹೇಳಲಿಲ್ಲ ಅಂದರೆ, ನೀವು ಲೇಟ್ ಮಾಡಿ ಹೇಳ್ತೀರಿ ಅಂದರೆ ಕಸ್ಟಮರು ಬೈತಾರೆ. 13ನೇ ಪಾಯಿಂಟ್ ಬಂದು ಅನುಸರಣೆ, ಕಾಂಪ್ಲೈನ್ಸ್ ಆಫ್ ಅದೇರೆನ್ಸ್. ಅಂದರೆ ನಿಮ್ಮ ಕಂಪನಿ ರೂಲ್ಸ್ಗಳು ಅಥವಾ ಬ್ಯಾಂಕಿನ ರೂಲ್ಸ್ಗಳು ಯಾವುದೇ ಇದ್ರೂ ತಿಳ್ಕೊಳ್ಳಿ ನೀವು ಕರೆಕ್ಟಾಗಿ. ಬ್ಯಾಂಕಲ್ಲಿ ಯಾವ ರೂಲ್ಸ್ ಪ್ರಕಾರ ಏನೇನು ನಡೆಯುತ್ತೆ, ಕ್ರೆಡಿಟ್ ಕಾರ್ಡಿಗೆ ಏನು ನಡೀತೆ, ಅಥವಾ ಹೌಸಿಂಗ್ ಲೋನು, ಕಾರ್ ಲೋನಿಗೆಲ್ಲ ಈ ಯಾವ್ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮತ್ತು ಕಸ್ಟಮರ್ ಡಾಕ್ಯುಮೆಂಟ್ಸ್ ಯಾವುದೇ ಇದ್ರೂ ಕೂಡ ಗೌಪ್ಯತೆಯನ್ನು ಕಾಪಾಡಿ. ಯಾರಿಗೂ ಟ್ರಾನ್ಸ್ಫರ್ ಮಾಡಬೇಡಿ, ಅಂದರೆ ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ. ಫಾಲೋ ಅಪ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಲೋನ್ ತಗೋಬೇಕಾಗಿರೋರು ಇವತ್ತೇ ನೀವು ಕಾಲ್ ಮಾಡಿದ ದಿನನೇ ಯಾರು ತಗೊಳ್ಳೋದಿಲ್ಲ. ಅವರಿಗೆ ಅವಶ್ಯಕತೆ ಯಾವತ್ತಿರುತ್ತೋ ಆ ದಿನ ಅವ್ರು ಲೋನ್ ತಗೊಳ್ತಾರೆ. ಅದು ಈ ವಾರ ಆಗಿರ್ಬೋದು, ಮುಂದಿನ ವಾರ ಆಗಿರ್ಬೋದು, 15 ದಿನ ಆಗಿರ್ಬೋದು, 3 ತಿಂಗಳು, 6 ತಿಂಗಳು, ವರ್ಷ ಆಗಿರ್ಬೋದು. ಅಲ್ಲಿವರೆಗೂ ನೀವು ಅವ್ರನ್ನ ಫಾಲೋಅಪ್ ಮಾಡಬೇಕಾಗತ್ತೆ. ಅವರ ಕಾಂಟ್ಯಾಕ್ಟ್ ನಂಬರನ್ನು ನೀವು ಒಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಅವ್ರು ಯಾವಾಗ ಕಾಲ್ ಮಾಡೋಕ್ಕೆ ಹೇಳಿರ್ತಾರೋ ರಿಟರ್ನು, ಆ ಒಂದು 2 ದಿನ ಮುಂಚೆಲೇ ಕಾಲ್ ಮಾಡಿ, ಪರವಾಗಿಲ್ಲ. ನೀವು ಕಾಲ್ ಮಾಡಲಿಲ್ಲ ಅಂದರೆ ಬೇರೆ DSA ಅಥವಾ ಬೇರೆ ಬ್ಯಾಂಕಿಗೆ ಅದೇ ಫೈಲು ಹೋಗಿರುತ್ತೆ. ನೀವು ಫಾಲೋಅಪ್ ಮಾಡಬೇಕಂದ್ರೆ ಡೈಲಿ ಅವರಿಗೆ ಒಂದು ವಾಟ್ಸಪ್ಪಲ್ಲಿ ಅಥವಾ ಮೆಸೇಜಲ್ಲಿ ಗುಡ್ ಮಾರ್ನಿಂಗ್ ಅಂತ ಕಳಿಸಿ ಒಂದು ಪಾಸಿಟಿವ್ ರೆಸ್ಪಾನ್ಸು ಕೊಡ್ತಾರೆ ಆಗ. 15ನೇ ಪಾಯಿಂಟ್ ಬಂದು ಆಫರ್ ಫರ್ದರ್ ಅಸಿಸ್ಟೆಂಟ್, ಅಂದರೆ ಸಹಾಯ. ಅಂದರೆ ಅವರಿಗೆ ಬೇರೆ ಏನಾದ್ರು ಅವಶ್ಯಕತೆ ಇದ್ದರೆ, ಈಗ ತಕ್ಷಣಕ್ಕೆ ಲೋನ್ ಅವಶ್ಯಕತೆ ಇರೋದಿಲ್ಲ, ಬೇರೆ ಏನಾದ್ರು ಅವಶ್ಯಕತೆ ಇದ್ದರೆ ಕೇಳ್ಕೊಳ್ಳಿ. ಅವ್ರದ್ದೇನಾದ್ರು ಪ್ರಾಬ್ಲಮ್ ಇದ್ದರೆ ನಿಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾದರೆ ಸಾಲ್ವ್ ಮಾಡಿ, ಏನು ಪ್ರಾಬ್ಲಮ್ ಏನಿಲ್ಲ. ಫೈನಲಿ ಎಂಡಿಂಗ್ ದ ಕಾಲ್ ಪೊಲೈಟ್ಲಿ, ಅಂದರೆ ನಯವಾಗಿ, ವಿನಮ್ರವಾಗಿ ಕಾಲನ್ನು ಕಟ್ ಮಾಡಬೇಕಾಗತ್ತೆ. ನಿಮ್ಮ ಸಹಾಯಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು, ನಿಮ್ಮ ಸಮಯಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು, ಥ್ಯಾಂಕ್ ಯು ಸರ್ ಅಂತ ಹೇಳಿ ನಯವಾಗಿ ಫೋನ್ ಕಟ್ ಮಾಡಬೇಕಾಗತ್ತೆ. ಅಂದರೆ ಇನ್ನೊಂದು ಕೀ ಪಾಯಿಂಟ್ ಏನಂದರೆ, ನೀನು, ನಿನ್ನ, ಅಂತ ಹೇಳೋದಕ್ಕಿಂತ ಮುಂಚೆಲೆ ನಿಮ್ಮ, ನೀವು ಅಂತ ಪೊಲೈಟಾಗಿ ಹೇಳಿ ಮಾತಾಡಿ ಕನ್ವಿನ್ಸ್ ಆಗ್ತಾರೆ ಕಸ್ಟಮರು ಕೂಡ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಮತ್ತು ಈ ಟೆಲಿಕಾಲಿಂಗ್ ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.